ರಾಜ್ಯದಲ್ಲಿ ಕಾವೇರಿ ಸಂಘರ್ಷ ಯತ್ನಾಳ್ ನಿಗಿ ಅಂತ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಬೇಕಾಬಿಟ್ಟಿ ಆರ್ಡರ್ ಮಾಡುವುದು ಸರಿಯಲ್ಲ. ಈಗಾಗಲೇ ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತ ಆದೇಶದ ಮೇರೆಗೆ ಕರ್ನಾಟಕದಲ್ಲಿ ಎಲ್ಲೆಡೆ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ವೇಳೆ ತಮಿಳುನಾಡಿಗೆ ನೀರು ಬಿಟ್ರೆ ಕರ್ನಾಟಕ ಬಂದ್ ಮಾಡೋದು ಫಿಕ್ಸ್ ಅನ್ನುವಂಥದ್ದು ಹೀಗಾಗಿ ಸರ್ಕಾರದ ಮುಂದೆ ದೊಡ್ಡ ಸವಾಲಾಗಿ ನಿಂತಿರುವಂತದ್ದು ಈ ಒಂದು ವಿಚಾರ. ರಾಜ್ಯದಲ್ಲಿ ಕಾವೇರಿ ಸಂಘರ್ಷ ಯತ್ನಾಳ್ ನಿಗಿ ಅಂತ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಬೇಕಾಬಿಟ್ಟಿ ಆರ್ಡರ್ ಮಾಡುವುದು ಸರಿಯಲ್ಲ. ಸಿಡಬ್ಲ್ಯೂಆರ್ಸಿ ಯಾವುದೋ ಪ್ರಭಾವಕ್ಕೆ ಆರ್ಡರ್ ಮಾಡಬಾರದು. ಸಿಡಬ್ಲ್ಯೂಆರ್ಸಿ ಮೊಂಡುತನ ಬಿಟ್ಟು ವಾಸ್ತವ ಪರಿಸ್ಥಿತಿ ಅರಿಯಬೇಕು. ಈ ಬಗ್ಗೆ ಅಧ್ಯಯನಕ್ಕಾಗಿ ಸಿಡಬ್ಲ್ಯೂಆರ್ಸಿ ಸಮಿತಿ ರಾಜ್ಯಕ್ಕೆ ಬರಬೇಕು. ಸಿಡಬ್ಲ್ಯೂಆರ್ಸಿ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿಮಿಡಿ ಅಂತ ಇದ್ದಾರೆ. ರಾಜಕೀಯ ಕಾಟಾಚಾರಕ್ಕಾಗಿ ಹೇಳಿಕೆ ನೀಡುವುದು ಸರಿಯಲ್ಲ. ರಾಜ್ಯದಲ್ಲಿ ಪರಿಸ್ಥಿತಿ ಭೀಕರವಾಗಿದೆ. ಸರಿಯಾಗಿ ಮಳೆಯಾಗಿಲ್ಲ. ಭೀಕರ ಬರ ಪರಿಸ್ಥಿತಿ ಇದ್ರೂ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ. ರಾಜ್ಯದ ರೈತರ ಹಿತವೇ ಸರ್ಕಾರದ ಮೊದಲ ಆದ್ಯತೆ ಆಗಿರಬೇಕು. ಸರ್ಕಾರ ಇನ್ನಷ್ಟು ಮುತುವರ್ಜಿಯಿಂದ ನಡೆದುಕೊಳ್ಳಬೇಕು. ಭೀಕರ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರದ ಮನವೊಲಿಸಬೇಕು. ಸುಪ್ರೀಂ ಕೋರ್ಟ್ಗೆ ವಾಸ್ತವ ಸ್ಥಿತಿ ಮನವರಿಕೆ ಮಾಡಬೇಕು. ಅಶ್ವವೇಗ ನ್ಯೂಸ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಡಬ್ಲ್ಯೂಆರ್ಸಿ ಬೇಕಾಬಿಟ್ಟಿ ಏನೋ ಒಂದು ಆದೇಶ ಮಾಡುವಂಥದ್ದು ಸರಿಯಲ್ಲ. ಆರ್ಡರ್ ಅನ್ನ ಹೊರಡಿಸಿರುವಂಥದ್ದು ಸರಿಯಲ್ಲ. ರಾಜ್ಯದಲ್ಲಿ ಪರಿಸ್ಥಿತಿ ಹೇಗಿದೆ, ಅಷ್ಟರ ಮಟ್ಟಿಗೆ ನೀರಿದೆಯಾ ಇಲ್ವಾ, ಕರ್ನಾಟಕದಲ್ಲಿ ನಮಗೆ ಕುಡಿಯೋಕೆ ನೀರಿಲ್ಲ ಅಂತ ಅಂದಾಗ ಇನ್ನು ಬೇರೆ ರಾಜ್ಯಕ್ಕೆ ಹೇಳಿದಂತ ನಿಟ್ಟಿನಲ್ಲಿ ಏನು 3500 ಕ್ಯೂಸೆಕ್ ನೀರು ದಿನಕ್ಕೆ ಬಿಡುಗಡೆ ಮಾಡಬೇಕು ತಮಿಳುನಾಡಿಗೆ. ಅಷ್ಟು ನೀರು ಪೂರೈಕೆ ಮಾಡೋಕ್ಕಾಗುತ್ತಾ? KRS ಖಾಲಿಯಾಗಿದೆ. ಇದು ಸರಿಯಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಕೆಂಡವನ್ನ ಕಾರಿದ್ದಾರೆ ಸಿಡಬ್ಲ್ಯೂಆರ್ಸಿಯ ವಿರುದ್ಧ. ತನ್ನ ಮೊಂಡತನವನ್ನ ಬಿಟ್ಟು ವಾಸ್ತವ ಪರಿಸ್ಥಿತಿ ಏನಿದೆ ಅದನ್ನ ಅರ್ಥಕೊಳ್ಬೇಕಾಗುತ್ತೆ. ನಮ್ಮ ಹತ್ರನೇ ನೀರಿಲ್ಲ ಅಂತ ಅಂದಾಗ ಬೇರೆ ರಾಜ್ಯಕ್ಕೆ ನೀರು ಬಿಡಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿವೇಕ್ ಚಿಟ್ಚಾಟ್ ನಡೆಸಿದ್ದಾರೆ, ನೋಡ್ಕೊಂಬರೋಣ. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಾದಂಥ ಯತ್ನಾಳ್ ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಕಾವೇರಿ ವಿಚಾರವಾಗಿ ಸಾಕಷ್ಟು ಜಟಾಪಟಿ ಕೂಡ ನಡೀತಿದೆ. ಸಿಡಬ್ಲ್ಯೂಆರ್ಸಿ ಮತ್ತೆ ನೀರು ಬಿಡಬೇಕು ಅಂತ ಕೂಡ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ. ಇದನ್ನ ಹೆಂಗೆ ಎದುರಿಸಬೇಕು ಸರ್? ಸರ್ಕಾರಕ್ಕೆ ನೀವೊಂದು ಸಲಹೆ ಕೊಡೋದಾದ್ರೆ ಏನು ಕೊಡ್ತೀರಾ? ನೋಡಿ ಸರ್, ಇವತ್ತು ಸರ್ಕಾರ ಕರ್ನಾಟಕದ ಪರಿಸ್ಥಿತಿ ಭೀಕರ ಆಗಿದೆ. ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಬೇಕಾಗಿತ್ತು, ಯಾವ್ಯಾವ ತಿಂಗಳಾಗಬೇಕಾಗಿತ್ತು, ಆ ರೀತಿ ಪ್ರಮಾಣದ ಮಳೆ ಆಗಿಲ್ಲ. ಇವತ್ತು ನಮ್ಮ ಡ್ಯಾಮ್ಗಳಲ್ಲೇ ಇವತ್ತು ನಮ್ಮ ಆಲಮಟ್ಟಿ ಇರ್ಬೋದು, ನಾರಾಯಣಪುರ ಇರ್ಬೋದು, ಕಾವೇರಿ, KRS ಇರ್ಬೋದು, ಎಲ್ಲನೂ ಕೇವಲ ಕುಡಿಯೋ ನೀರಿನ ಸಲುವಾಗಿ ಇಟ್ಟಂಥ ನೀರು. ಈ CWC ಅವರು ಅಲ್ಲಿ ಕೂತು ಏನು ಬೇಕಾಬಿಟ್ಟು ಆರ್ಡ್ರ್ ಮಾಡಿದ್ರೆ ಸರಿಯಲ್ಲ. ಅವರು CWC ಅವರು ವಾಸ್ತವಿಕವಾಗಿ ಕರ್ನಾಟಕದಲ್ಲಿ ಇಂಥ ಬರಗಾಲ ಇದೆ, ಅವ್ರು ಬರಬೇಕು, ಅಧ್ಯಯನ ಮಾಡಬೇಕು, ಕರೆಕ್ಟ್ ರಿಪೋರ್ಟ್ ತೊಗೋಬೇಕು. ಆ ರಿಪೋರ್ಟ್ ತೊಗೊಂಡು ಅದರ ಮೇಲೆ ಪ್ರಮಾಣ ಮೇಲೆ ಅವ್ರಿಗೆ ನೀರು ಬಿಡುವಂಥದ್ದನ್ನು ಆದೇಶ ಮಾಡಬೇಕು. ಅದು ಬಿಟ್ಟು ಬೇಕಾಬಿಟ್ಟಿಯಾಗಿ CWC ಅವರು ಯಾವಾಗಲೂ ಇದೇ ಒಂದು ಇಲ್ಕಂದು ಕಂಟೆಂಪ್ಟ್ ಮಾಡ್ತೀವಿ, ಸುಪ್ರೀಂ ಕೋರ್ಟಿಗೆ ಹಾಕ್ತೀವಿ ಅನ್ನೋದು ಭಯ. ನಾ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕದ ವಿಧಾನಸಭೆ ಕರೀರಿ, ಸರ್ವಾನುಮತದ ನಿರ್ಣಯ ಮಾಡೋಣ. ಈಗ ಬರಗಾಲ ಇವತ್ತು ಭೀಕರ ಬರಗಾಲ ಇವತ್ತು ಇದು ಆಗ್ತಾಯಿದೆ. ಸರಿಯಾದ ನಿಮ್ಮ ಸರ್ಕಾರ ಬರಗಾಲಕ್ಕೆ ಸ್ಪಂದನೆ ಮಾಡ್ತಾಯಿಲ್ಲ. ಯಾಕಂದ್ರೆ ನಿಮ್ಮ ಮಂತ್ರಿಮಂಡಲನೇ ಪೂರ್ಣ ಇಲ್ಲ. ಅದ್ರ ಸಲುವಾಗಿ ವಿಶೇಷ ಅಧಿವೇಶನ ಈಗೇನು ಕರಿತಾ ಇದ್ರಿ, ಕಾವೇರಿ ವಿಚಾರದಲ್ಲಿ, ಬರಗಾಲ ವಿಚಾರದಲ್ಲಿ ಕರೀರಿ. ಸರ್ವ ಪಕ್ಷದ ಎಲ್ಲರೂ ಕೂಡಿ ನಾವು ಅದೊಂದು ನಿರ್ಣಯ ಮಾಡಿ ವಾಸ್ತವಿಕ ಆಧಾರದ ಮೇಲೆ CWC ಆದೇಶ ಮಾಡಬೇಕು ವಿನಃ ದಿಲ್ಲಿಯಲ್ಲಿ ಕೂತು ಏನು ಬೇಕಾದರೂ ಯಾವುದೋ ಪ್ರವಾಹಕ್ಕೆ ಒಳಗಾಗಿ ಇಂಥ ಆದೇಶ ಮಾಡಬಾರ್ದು ಅನ್ನೋದೇ ನನ್ನ ಸಲಹೆ.
ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ಒಂದು ಕಡೆ ಬರ ಇದೆ, ಸಾಕಷ್ಟು ಬರ ಇದೆ, ಜನರಿಗೆ ಪರಿಹಾರ ಕೊಡೋದಕ್ಕೆ ಸರ್ಕಾರ ಬರ್ತಾ ಇಲ್ಲ, ಸಚಿವರಿಲ್ಲ, ಕೃಷಿ ಸಚಿವರು ಇದುವರೆಗೂ ಕೂಡ ಇಲ್ಲ, 60 ದಿನಗಳು ಆಗ್ತಾ ಇದೆ, ಅದು ಒಂದು ಕಡೆ. ಮತ್ತೊಂದು ಕಡೆ ಈಗ ಬಂದ್ಬಿಟ್ಟು ಒಂದು ಕಡೆ ರಿನೋವೇಷನ್ಸ್ ಮಾಡ್ತಾ ಇದ್ದಾರೆ ವಿಧಾನಸೌಧವನ್ನು, ಇಷ್ಟು ಬರಗಾಲ ಇಟ್ಕೊಂಡು ಜನರಿಗೆ ಹೋಗಿ ರೀಚ್ ಆಗೋದು ಬಿಟ್ಟು ಇಲ್ಲಿ ರಿನೋವೇಷನ್ಸ್ ಮಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ, ನವೀಕರಣ ಮಾಡೋದಕ್ಕೆ ಮುಂದಾಗಿದೆ ಸರ್ ಸರ್ಕಾರ. ನೋಡಿ, ಅನುತ್ಪಾದಕ ವೆಚ್ಚಗಳನ್ನು ಯಾವಾಗಲೂ ಬರಗಾಲ ಬಿದ್ದಾಗ, ರಾಜ್ಯಕ್ಕೆ ಒಂದು ಆರ್ಥಿಕ ಸಂಕಟ ಎದುರಾದಾಗ ಅವೆಲ್ಲ ಬಿಡಬೇಕು. ಆ ವೈಭವೀಕರಣದ ಒಂದು ವ್ಯವಸ್ಥೆಯನ್ನು ಬಿಟ್ಟು ರಾಜ್ಯದ ಜನರ ಭಾವನೆಗಳಿಗೆ ಸ್ಪಂದನೆ ಮಾಡುವಂಥದ್ದು, ರಾಜ್ಯದ ರೈತರಿಗೆ ಪರಿಹಾರ ಕೊಡುವಂಥ ಕೆಲಸ ಮತ್ತು ಬರಗಾಲ ಕಾಮಗಾರಿಗಳನ್ನು ಪ್ರಾರಂಭ ಮಾಡುವಂಥದ್ದು, ಕುಡಿ ನೀರಿನ ವ್ಯವಸ್ಥೆ, ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿಬಿಟ್ಟು ಇವರು ತಮ್ಮ ವೈಭವೀಕರಣ ಮಾಡೋದರಲ್ಲಿ ಮತ್ತು ಮಂತ್ರಿಮಂಡಲ ಇಲ್ಲಿವರೆಗೂ ಸಹ ಒಂದು 40 ದಿವಸ ಆಗಿರ್ಬೋದು, ಇನ್ನೂವರೆಗೂ ಸಹ ಮಂತ್ರಿಮಂಡಲ ರಚನೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಏನು ರಾಹುಲ್ ಗಾಂಧಿ ಎಷ್ಟು ಬಿಜಿ ಅದಾರ? ಇಡೀ ದೇಶದಲ್ಲಿ ಯಾರಾದರೂ ಒಬ್ಬ ಖಾಲಿ ಮನುಷ್ಯ ಅಂದರೆ ರಾಹುಲ್ ಗಾಂಧಿ. ಕೆಲಸ ಇಲ್ಲಾರದ ನಿರುದ್ಯೋಗಿ, ಅತ್ಯಂತ ನಿರುದ್ಯೋಗಿ ಅಂದರೆ ರಾಹುಲ್ ಗಾಂಧಿ. ಅಂತ ರಾಹುಲ್ ಗಾಂಧಿಗೆ ಸಮಯ ಇಲ್ಲ, ರಾಹುಲ್ ಗಾಂಧಿ ನೆಪ ಇದು. ಇದರ ಹಿನ್ನಡೆ ಏನಿದೆ ಅಂದರೆ ಮುಖ್ಯಮಂತ್ರಿಗಳು ಎಲ್ಲ ಇಲಾಖೆನ ಇಟ್ಕೊಂಡು ತಮ್ಮ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ತಾ ಇದ್ದಾರೆ. ತಮಗೆ ಬೇಕಾದಂಥ ಅಧಿಕಾರಿಗಳನ್ನು ಅಲ್ಲೆಲ್ಲ ಡೆಪ್ಯೂಟ್ ಮಾಡಿ ಎಲ್ಲ ಮುಗಿದು ಖಾಲಿ ಆದ ಮೇಲೆ, ಖಜಾನೆ ಖಾಲಿ, ಆಯಾ ಇಲಾಖೆದ ಖಾಲಿ ಆದಮೇಲೆ ಪಾಪ ಮಂತ್ರಿಗಳಿಗೆ ಪ್ರಮಾಣವಚನ ಬೋಧಿಸ್ತಾರೆ. ಅವರು ಬಂದ ತಕ್ಷಣ ಹೈಕಮಾಂಡಿಗೆ ಏನು ದುಡ್ಡು ಕೊಟ್ಟಿರ್ತಾರೆ ಕಪ್ಪು ಕಾಣಿಕೆ, ಅದು ತಗೊಳ್ಳಿಕ್ಕೆ ಹೋಗಿಲ್ದರೆ ಅಲ್ಲಿ ಖಜಾನೆ ಒಳಗೆ ಏನೂ ಇರೋದಿಲ್ಲ. ಈ ರೀತಿ ಕರ್ನಾಟಕದಲ್ಲಿ ದಿವಾಳಿ ಪರಿಸ್ಥಿತಿ ಮುಂದಿನ ಸಚಿವರು ಬಂದರೆ ನನಗನ್ನಿಸ್ತದೆ ಯಾವ ಪ್ರಿನ್ಸಿಪಲ್ ಸೆಕ್ರೆಟ್ರಿನೂ ಈಗಾಗಲೇ ಹಾಕೊಂಡು ಬಿಟ್ಟಿದ್ದಾರೆ ತಮ್ಮ ಬೇಕಾದವನ್ನ. ಮತ್ತು ಅಲ್ಲಿ ಏನು ಬರಬೇಕಾಗಿದೆ ಫೈಲ್ಗಳು ಎಲ್ಲ ತಾವೇ ಕ್ಲಿಯರ್ ಮಾಡ್ತಾ ಇದ್ದಾರೆ. ಹಿಂಗಾಗಿ ಇಲ್ಲಿ ಕರ್ನಾಟಕವನ್ನು ಒಳ್ಳೆಯ ರೀತಿಯಿಂದ ಲೂಟಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ.